ಕೃಷ್ಣಂ ವಂದೇ ಜಗದ್ಗುರುಂ. सकल सुमंगलदायक रघुनायक गुणगान, सादर सुनहिते तरहि ಭವ ಸಿಂಧು ಬಿನಾ ಜಲಜಾನ್. ಶ್ರೀ ರಘುನಾಥನ ಗುಣಗಾನ ಸಂಪೂರ್ಣ ಸುಂದರ ಮಂಗಲವನ್ನು ನೀಡುವಂತಹದ್ದು. ಯಾರು ರಘುನಾಥನ ಗುಣಗಾನವನ್ನು ಆದರ ಸಹಿತವಾಗಿ ಕೇಳುತ್ತಾರೋ ಅಂತಹವರು ಯಾವುದೇ ನೌಕೆಯ ಸಹಾಯವಿಲ್ಲದೆ ಭವಸಾಗರವನ್ನು ದಾಟುತ್ತಾರೆ. ಲಾಲ್ ದೇಹ ಲಾಲೀಲಸೆ ಅರುಧರಿ ಲಾಲ್ ಲಂಗೂರ್, ವಜ್ರ ದೇಹದ ನವದಲನ ಜೈ 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 ಕಪಿಸೂರ್. ಯಾರ ಇಡೀ ಶರೀರ ಕೆಂಪಗಿದೆಯೋ, ಯಾರು ಕೆಂಪು ವರ್ಣದ ಸಿಂಧೂರದಿಂದ ಅಲಂಕರಿಸಲ್ಪಟ್ಟಿದ್ದಾರೋ ನಾವು ಆ ಕೆಂಪು ವರ್ಣದವನನ್ನು ಪ್ರಾರ್ಥಿಸುತ್ತೇವೆ. ಕೆಂಪು ವರ್ಣದ ಲಂಗೋಟಿಯನ್ನು ಧರಿಸಿದವನನ್ನು ಪ್ರಾರ್ಥಿಸುತ್ತೇವೆ. ಇಂದ್ರನ ವಜ್ರಾಯುಧದಷ್ಟು ದೃಢ ಮತ್ತು ಶಕ್ತಿಶಾಲಿಯಾದವನನ್ನು ಪ್ರಾರ್ಥಿಸುತ್ತೇವೆ. ನಾವು ರಾಕ್ಷಸರ ವಿನಾಶಕನನ್ನು ಪ್ರಾರ್ಥಿಸುತ್ತೇವೆ. ನಾವು ದೇವತೆಗಳಲ್ಲಿ ಸರ್ವೋಚ್ಚನಾದ ಭಗವಂತ ಹನುಮಂತನನ್ನು ಬಾರಿ ಬಾರಿ ಸ್ತುತಿ ಮಾಡಿ ನಮಸ್ಕರಿಸುತ್ತೇವೆ. ಸುಂದರಕಾಂಡದ ಈ ಭಾಗದಲ್ಲಿ ಸೀತೆಯ ವಿರಹ ವೇದನೆ, ರಾವಣ ಮತ್ತು ಸೀತೆಯ ಸಂವಾದ, ಹಾಗೆಯೇ ತ್ರಿಜಟೆ ಮತ್ತು ಸೀತೆಯ ಸಂವಾದವನ್ನು ಕೇಳೋಣ. ವಿಭೀಷಣ ಸೀತಾಮಾತೆ ಎಲ್ಲಿದ್ದಾಳೆ ಎಂಬ ವಿಷಯವನ್ನು ಆಂಜನೇಯನಿಗೆ ಹೇಳುತ್ತಾನೆ. ಆಂಜನೇಯ ವಿಭೀಷಣನಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟು ಸೀತೆಯಿದ್ದ ಅಶೋಕವನಕ್ಕೆ ಬರುತ್ತಾನೆ. ದೂರದಿಂದಲೇ ಸೀತೆಯನ್ನು ನೋಡಿದ ಆಂಜನೇಯ ಅವಳಿಗೆ ಮನಸ್ಸಿನಲ್ಲಿಯೇ ಪ್ರಣಾಮ ಮಾಡಿದ. ಸೀತೆ ಕುಳಿತಂತೆಯೇ ರಾತ್ರಿಯ 4 ಪಹರೆಗಳು ಕಳೆದು ಹೋಗುತ್ತವೆ. ಅಶೋಕವಾಟಿಕಾಗೆ ಬಂದ ದಿವಸದಿಂದ ಸೀತೆ ನಿದ್ದೆಯೇ ಮಾಡಿಲ್ಲ. ಸೀತೆಯ ಶರೀರ ಕೃಶವಾಗಿದೆ. ತಲೆಯ ಮೇಲೆ ಜಟೆಗಳ ಒಂದು ವೇಣಿ ಇದೆ. ಕುಳಿತಂತೆಯೇ ಹೃದಯದಲ್ಲಿ ಶ್ರೀರಾಮನ ಗುಣ ಸಮೂಹಗಳ ಸ್ಮರಣೆ ಮಾಡುತ್ತಿರುತ್ತಾಳೆ ಸೀತೆ. ಶ್ರೀ ಜಾನಕಿ ನೇತ್ರಗಳನ್ನು ತನ್ನ ಚರಣಗಳಲ್ಲಿಯೇ ನೆಟ್ಟಿದ್ದಾಳೆ ಮತ್ತು ಮನಸ್ಸಿನಲ್ಲಿ ಶ್ರೀರಾಮನ ಚರಣ ಕಮಲಗಳಲ್ಲಿ ಲೀನವಾಗಿದ್ದಾಳೆ. ಜಾನಕಿ ದೀನಳಾಗಿ ದುಃಖಿತಳಾಗಿರುವುದನ್ನು ನೋಡಿದ ಪವನಪುತ್ರ ಹನುಮಂತನಿಗೆ ಬಹಳ ದುಃಖವಾಯಿತು. ವೃಕ್ಷದ ಎಲೆಗಳಲ್ಲಿ ಅವಿತುಕೊಂಡು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದ. ಈಗೇನು ಮಾಡಲಿ? ಮಾತೆಯ ದುಃಖವನ್ನು ಹೇಗೆ ದೂರ ಮಾಡಲಿ? ಆ ಸಮಯದಲ್ಲಿಯೇ ಬಹಳಷ್ಟು ಸ್ತ್ರೀಯರನ್ನು ಜೊತೆಗೆ ಕರೆದುಕೊಂಡು ರಾವಣ ಸೀತೆ ಇದ್ದಲ್ಲಿಗೆ ಬಂದ. ಆ ಸ್ತ್ರೀಯರೆಲ್ಲ ಅನೇಕ ರೀತಿಯಾಗಿ ತಮ್ಮನ್ನು ತಾವು ಅಲಂಕರಿಸಿಕೊಂಡಿದ್ದರು. ಆ ದುಷ್ಟ ರಾವಣ ಸೀತೆಗೆ ಬಹಳ ಪ್ರಕಾರದಿಂದ ತಿಳಿ ಹೇಳಿದ. ಅವಳ ಮನ ಒಲಿಸಲು ಪ್ರಯತ್ನಿಸಿದ. ಸಾಮ, ದಾನ, ಭಯ ಮತ್ತು ಭೇದವನ್ನು ತೋರಿಸಿದ. ರಾವಣ ಹೇಳಿದ, ಹೇ ಸುಮುಖಿ, ಹೇ ಚತುರೆ, ಕೇಳು. ಮಂಡೋದರಿ ಇತ್ಯಾದಿ ಎಲ್ಲ ರಾಣಿಯರನ್ನು ನಿನ್ನ ದಾಸಿಯರನ್ನಾಗಿ ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ. ನೀನೊಮ್ಮೆ ನನ್ನ ಕಡೆ ನೋಡು ಎಂದ. ಹೇ ದಶಮುಖನೇ, ಕೇಳು. ಮಿಂಚು ಹೊಳದ ಪ್ರಕಾಶದಿಂದ ಕಮಲ ಅರಳಬಲ್ಲದೆ. ನೀನೂ ಕೂಡ ನಿನ್ನ ಬಗ್ಗೆ ಇದೇ ರೀತಿ ಯೋಚಿಸು. ಹೇ ದುಷ್ಟನೇ, ನಿನಗೆ ರಘುವೀರನ ಬಾಣದ ಬಗ್ಗೆ ಅರಿವಿಲ್ಲ ಎಂದಳು. ಸೀತೆ ತನ್ನನ್ನು ಮಿಂಚು ಹುಳಕ್ಕೆ ಸಮಾನ ಮತ್ತು ರಾಮಚಂದ್ರನನ್ನು ಸೂರ್ಯನಿಗೆ ಸಮಾನ ಎಂದು ಕಟುವಾಗಿ ಹೇಳಿದ್ದನ್ನು ಕೇಳಿದ ರಾವಣನಿಗೆ ಅತ್ಯಂತ ಸಿಟ್ಟು ಬಂತು. ರಾವಣ ಸಿಟ್ಟಿನಲ್ಲಿ ತನ್ನ ಖಡ್ಗವನ್ನು ತೆಗೆದು ಹೇಳಿದ, ಸೀತಾ, ನೀನು ನನ್ನನ್ನು ಅವಮಾನಿಸಿದ್ದೀಯ. ನಾನು ನಿನ್ನ ತಲೆಯನ್ನು ಈ ಕಠೋರವಾದ ಖಡ್ಗದಿಂದ ಕತ್ತರಿಸುವೆ. ಇಲ್ಲವೆಂದರೆ ಈಗಲೇ ಬೇಗನೆ ನನ್ನ ಮಾತನ್ನು ಒಪ್ಪು. ಇಲ್ಲದಿದ್ದರೆ ಜೀವದಿಂದ ಕೈ ತೊಳೆಯಬೇಕಾಗುವುದು ಎಂದ. ಸೀತೆ ಹೇಳಿದಳು, ಹೇ ದಶಗ್ರೀವನೇ, ಪ್ರಭುವಿನ ಭುಜಗಳು ನೀಲವರ್ಣದ ಕಮಲಗಳ ಮಾಲೆಯ ರೀತಿ ಸುಂದರವಾಗಿದೆ ಮತ್ತು ಆನೆಯ ಸೊಂಡಿಲಂತೆ ಶಕ್ತಿಯುತವಾಗಿ ವಿಶಾಲವಾಗಿದೆ. ಆ ಭುಜಗಳು ನನ್ನ ಕುತ್ತಿಗೆಯನ್ನು ಅಲಂಕರಿಸಬೇಕು. ಇಲ್ಲವೆಂದರೆ ನಿನ್ನ ಈ ಭಯಾನಕ ಖಡ್ಗದಿಂದ ನನ್ನ ಸಾವಾಗಬೇಕು. ಹೇ ದುಷ್ಟನೇ, ಕೇಳು. ಇದೇ ನನ್ನ ಪ್ರತಿಜ್ಞೆ. ರಾವಣನ ಖಡ್ಗವನ್ನು ಸಂಬೋಧಿಸುತ್ತಾ ಸೀತೆ ಹೇಳಿದಳು, ಹೇ ಚಂದ್ರಹಾಸನೇ, ಶ್ರೀ ರಘುನಾಥನ ವಿರಹದ ಅಗ್ನಿಯಿಂದ ಉತ್ಪನ್ನವಾದ ನನ್ನ ಈ ಭಯಂಕರವಾದ ಅಗ್ನಿಯನ್ನು ನೀನು ಹರಣ ಮಾಡು. ಹೇ ಖಡ್ಗವೇ, ನೀನು ಶೀತಲ, ತೀವ್ರ ಮತ್ತು ಶ್ರೇಷ್ಠ ಪ್ರವಾಹದಿಂದ ಹರಿಯುತ್ತೀಯ. ಅಂದರೆ ಇಲ್ಲಿ ಸೀತೆ ರಾವಣನ ಖಡ್ಗ ಬಹಳ ಹರಿತವಾಗಿದೆ ಎಂದು ಹೇಳುತ್ತಿದ್ದಾಳೆ.
ನೀನು ನನ್ನ ದುಃಖದ ಭಾರವನ್ನು ಹರಿಸು ಎಂದು ರಾವಣನ ಖಡ್ಗವಾದ ಚಂದ್ರಹಾಸವನ್ನು ಬೇಡಿದಳು ಸೀತೆ. ಸೀತೆಯ ಈ ವಚನವನ್ನು ಕೇಳುತ್ತಿದ್ದಂತೆಯೇ ರಾವಣ ಅವಳನ್ನು ಕೊಲ್ಲಲು ಓಡಿದ. ಆಗ ಮಯ ಎಂಬ ರಾಕ್ಷಸ ಪುತ್ರಿಯಾದ ಮಂಡೋದರಿಯು ರಾವಣನಿಗೆ ಅನೇಕ ನೀತಿಗಳನ್ನು ಹೇಳಿ ಅವನಿಗೆ ತಿಳಿ ಹೇಳಿದಳು. ಆಗ ರಾವಣ ಎಲ್ಲ ದಾಸಿಯರನ್ನು ಕರೆದು ಹೇಳಿದ, ನೀವೆಲ್ಲರೂ ಹೋಗಿ ಸೀತೆಗೆ ಬಹಳ ಪ್ರಕಾರದಿಂದ ಭಯವನ್ನು ತೋರಿಸಿ ಹೆದರಿಸಿ, 1 ತಿಂಗಳಿನಲ್ಲಿ ಅವಳು ನನ್ನ ಮಾತನ್ನು ಒಪ್ಪದಿದ್ದರೆ ಇದೇ ಖಡ್ಗದಿಂದ ಅವಳನ್ನು ಕೊಲ್ಲುತ್ತೇನೆ ಎಂದು ಹೇಳಿ ರಾವಣ ಅರಮನೆಗೆ ಹೊರಟು ಹೋದ. ಇತ್ತ ರಾಕ್ಷಸಿಯರ ಸಮೂಹ ಬಹಳ ಕೆಟ್ಟ ರೌದ್ರ ರೂಪವನ್ನು ಧರಿಸಿ ಸೀತೆಯನ್ನು ಹೆದರಿಸಲು ಪ್ರಾರಂಭಿಸಿದರು. ಆ ರಾಕ್ಷಸಿಯರಲ್ಲಿ ತ್ರಿಜಟ ಎಂಬ ಹೆಸರಿನ ರಾಕ್ಷಸಿ ಇದ್ದಳು. ಅವಳಿಗೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಪ್ರೀತಿ ಇತ್ತು. ಅವಳು ವಿವೇಕದಲ್ಲಿ ಜ್ಞಾನದಲ್ಲಿ ನಿಪುಣಳಾಗಿದ್ದಳು. ಅವಳು ಎಲ್ಲ ರಾಕ್ಷಸರನ್ನು ಕರೆದು ತನಗೆ ಬಿದ್ದ ಕನಸನ್ನು ಹೇಳಿದಳು. ನೀವೆಲ್ಲರೂ ಸೀತೆಯ ಸೇವೆಯನ್ನು ಮಾಡಿ ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿ, ನಿಮ್ಮ ಉದ್ಧಾರವನ್ನು ಮಾಡಿಕೊಳ್ಳಿ. ಒಂದು ವಾನರ ಇಡೀ ಲಂಕೆಯನ್ನು ಸುಟ್ಟ ಕನಸನ್ನು ನಾನು ಕಂಡೆ. ಆ ವಾನರ ರಾಕ್ಷಸರ ಎಲ್ಲ ಸೈನ್ಯವನ್ನು ಕೊಂದು ಹಾಕಿದೆ. ರಾವಣ ನಿರ್ವಸ್ತ್ರನಾಗಿ ಕತ್ತೆಯ ಮೇಲೆ ಕುಳಿತಿದ್ದಾನೆ. ಆತನ ಕೇಶ ಮುಂಡನ ಮಾಡಿ 20 ಭುಜಗಳನ್ನೂ ಕತ್ತರಿಸಲಾಗಿದೆ. ರಾವಣ ಈ ರೂಪದಲ್ಲಿ ದಕ್ಷಿಣದ ದಿಕ್ಕಿನಲ್ಲಿರುವ ಯಮಪುರಿಗೆ ಹೋಗುತ್ತಿದ್ದಾನೆ. ವಿಭೀಷಣ ಲಂಕೆಯನ್ನು ಪಡೆದು ಲಂಕೆಯ ರಾಜನಾಗಿದ್ದಾನೆ. ಲಂಕಾನಗರದಲ್ಲಿ ಶ್ರೀರಾಮಚಂದ್ರನ ಘೋಷಣೆ ಮೊಳಗುತ್ತಿದೆ. ಆಗ ಪ್ರಭು ಸೀತೆಯನ್ನು ಕರೆಸಿದ. ನಾನು ನಿಶ್ಚಯವಾಗಿ ಕೂಗಿ ಹೇಳುತ್ತೇನೆ, ಈ ಕನಸು 4 ದಿನದ ನಂತರ ಸತ್ಯವಾಗುವುದು ಎಂದಳು. ಅವಳ ಮಾತನ್ನು ಕೇಳಿದ ಎಲ್ಲ ರಾಕ್ಷಸಿಯರು ಹೆದರಿದರು. ಅವರೆಲ್ಲರೂ ಜಾನಕಿಯ ಚರಣಗಳಲ್ಲಿ ಬಿದ್ದರು. ಸೀತೆಯ ಕ್ಷಮೆ ಕೇಳಿ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಈಗ ಸೀತೆ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದಳು. 1 ತಿಂಗಳು ಕಳೆಯುತ್ತಿದ್ದಂತೆಯೇ ನೀಚ ರಾಕ್ಷಸ ರಾವಣ ನನ್ನನ್ನು ಕೊಲ್ಲುವನು. ಸೀತೆ ತ್ರಿಜಟೆಗೆ ಕೈ ಮುಗಿದು ಹೇಳಿದಳು, ಹೇ ಮಾತಾ, ನೀನು ನನ್ನ ಎಲ್ಲ ಆಪತ್ತುಗಳಿಗೂ ಜೊತೆಯಾಗಿದ್ದೀಯ. ನನ್ನೆಲ್ಲ ಕಷ್ಟಗಳನ್ನೂ ನೋಡಿದ್ದೀಯ. ನಾನು ಈ ಶರೀರವನ್ನು ತ್ಯಜಿಸಲು ಬೇಗನೆ ಯಾವುದಾದರೂ ಉಪಾಯವನ್ನು ಹೇಳು. ಪ್ರಭುವಿನ ವಿರಹವನ್ನು ಸಹಿಸಲು ಆಗುತ್ತಿಲ್ಲ. ಕಟ್ಟಿಗೆಯನ್ನು ತಂದು ಚಿತೆಯನ್ನು ಮಾಡಿ ಸಿದ್ಧಗೊಳಿಸು. ಹೇ ಮಾತಾ, ಅದರಲ್ಲಿ ಅಗ್ನಿಯನ್ನು ಪ್ರಚೋದಿಸು. ಪ್ರಭುವಿನ ಮೇಲೆ ಇರುವ ನನ್ನ ಪ್ರೀತಿಯನ್ನು ನೀನು ಸತ್ಯ ಮಾಡು. ಶೂಲಕ್ಕೆ ಸಮಾನವಾದ ದುಃಖವನ್ನು ನೀಡುವ ರಾವಣನ ಮಾತುಗಳನ್ನು ಈ ಕಿವಿಗಳಿಂದ ಹೇಗೆ ಕೇಳಲಿ ಎಂದು ಹೇಳಿ ಸೀತೆ ದುಃಖಿಸಿದಳು. ಸೀತೆಯ ಈ ಮಾತನ್ನು ಕೇಳಿದ ತ್ರಿಜಟೆ ಸೀತೆಯ ಕಾಲನ್ನು ಹಿಡಿದು ಅವಳಿಗೆ ತಿಳಿ ಹೇಳಿದಳು. ಶ್ರೀರಾಮಚಂದ್ರನ ಪ್ರತಾಪ ಬಲ, ಆತನ ಖ್ಯಾತಿ ಪ್ರಸಿದ್ಧಿಯನ್ನು ಹೇಳಿದಳು. ಹೇ ಸುಕುಮಾರಿ ಸೀತಾ, ಕೇಳು. ರಾತ್ರಿಯ ಹೊತ್ತು ಚಿತೆಯನ್ನು ಸಿದ್ಧಪಡಿಸಲು ಬೆಂಕಿ ಸಿಗುವುದಿಲ್ಲ ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದಳು. ಸೀತೆ ತನ್ನ ಮನಸ್ಸಿನಲ್ಲಿಯೇ ಹೇಳತೊಡಗಿದಳು, ನಾನೇನು ಮಾಡಲಿ? ಸೃಷ್ಟಿಕರ್ತನೇ ನನಗೆ ವಿರುದ್ಧವಾಗಿದ್ದಾನೆ. ಅಗ್ನಿಯೂ ಸಿಗುವುದಿಲ್ಲ, ನನ್ನ ಈ ನೋವು ಶಮನವಾಗುವುದಿಲ್ಲ. ಆಕಾಶದಲ್ಲಿ ಬೆಂಕಿಯ ಕಿಡಿಗಳು ಕಾಣುತ್ತಿವೆ, ಆದರೆ ಭೂಮಿಯ ಮೇಲೆ ಒಂದೇ ಒಂದು ನಕ್ಷತ್ರವೂ ಬರುವುದಿಲ್ಲ. ಚಂದ್ರ ಅಗ್ನಿಯಂತೆ ಉರಿಯುತ್ತಿದ್ದಾನೆ, ಆದರೆ ಆತ ನನ್ನನ್ನು ಹತಭಾಗ್ಯಳು ಎಂದು ತಿಳಿದು ನನ್ನ ಮೇಲೆ ಬೆಂಕಿಯನ್ನು ಸುರಿಸುವುದಿಲ್ಲ. ಹೇ ಅಶೋಕ ವೃಕ್ಷವೇ, ನನ್ನ ವಿನಂತಿಯನ್ನು ಕೇಳು. ನನ್ನ ಶೋಕವನ್ನು ಹರಿಸಿ ನಿನ್ನ ಅಶೋಕ ಎಂಬ ಹೆಸರನ್ನು ನಿಜ ಮಾಡು. ಹೇ ವೃಕ್ಷವೇ, ನಿನ್ನ ನವನವೀನ ಕೋಮಲವಾದ ಎಲೆಗಳು ಅಗ್ನಿಗೆ ಸಮಾನವಾಗಿವೆ. ವಿರಹ ರೋಗದ ಅಂತ್ಯಕ್ಕೆ ನನ್ನನ್ನು ಕರೆದುಕೊಂಡು ಹೋಗದೆ ನನಗೆ ಚಿತಾಸ್ಪರ್ಶವನ್ನು ಮಾಡು ಎಂದು ಗೋಳಾಡಿದಳು. ಮಾತೆ ಸೀತೆಯು ಪರಮ ವಿರಹದಿಂದ ವ್ಯಾಕುಲಳಾಗಿದ್ದನ್ನು ನೋಡಿದ ಆಂಜನೇಯನಿಗೆ ಆ ಒಂದು ಕ್ಷಣ ಕಲ್ಪದ ರೀತಿ ಕಳೆಯಿತು. ತಾಮಸ್ ಬಹುತ್ ರಜೋಗುಣ ತೋರ, ಕಲಿ ಪ್ರಭಾವ ವಿರೋಧ ಛಹ್ ಓರ, ಬುಧು ಜುಗು ಧರ್ಮ ಜಾನಿ ಮನ ಮಾಹಿ, ತಜಿ ಅಧರ್ಮ ರತಿ ಧರ್ಮ ಕರಾಹಿ. ಶ್ರೀರಾಮಚರಿತ ಮಾನಸದ ಉತ್ತರಕಾಂಡದಲ್ಲಿ ಕಾಗಭುಷುಂಡಿ ಗರುಡ ಮಹಾರಾಜರಿಗೆ ತನ್ನ ಪೂರ್ವಜನ್ಮದ ಕಥೆಯನ್ನು ಹೇಳುತ್ತಾರೆ. ಆಗ ಕಲಿಯುಗವಾಗಿತ್ತು. ಕಾಗಭುಷುಂಡಿ ಹೇಳುತ್ತಾರೆ, ತಮೋಗುಣ ಅಧಿಕವಾಗಿದ್ದು
ರಜೋಗುಣ ಸ್ವಲ್ಪವಿದ್ದು ಎಲ್ಲ ದಿಕ್ಕುಗಳಲ್ಲೂ ವೈರ ವಿರೋಧವಿದ್ದರೆ ಅದು ಕಲಿಯುಗದ ಪ್ರಭಾವ ಎಂದು ತಿಳಿಯಬೇಕು. ಅಂತಹ ಸಮಯದಲ್ಲಿ ಬುದ್ಧಿವಂತ ಜನರು ಆ ಯುಗದ ಧರ್ಮವನ್ನು ಮನಸ್ಸಿನಲ್ಲಿಯೇ ತಿಳಿದು ಅಧರ್ಮವನ್ನು ಬಿಟ್ಟು ಧರ್ಮದಲ್ಲಿ ಪ್ರೀತಿಯನ್ನು ಇಟ್ಟು ಆ ಮಾರ್ಗದಲ್ಲಿಯೇ ನಡೆಯುತ್ತಾರೆ. ರಾಮ ಸಾಕ್ಷಾತ್ ಧರ್ಮಸ್ವರೂಪಿ. ಆದ್ದರಿಂದ ರಾಮನಲ್ಲಿಯೇ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ರಾಮನಲ್ಲಿ ಮನಸ್ಸನ್ನು ಇಟ್ಟವನು ವೈರತ್ವ ವಿರೋಧವನ್ನು ಬಿಟ್ಟು ರಾಮನ ಪ್ರೇಮ ಭಕ್ತಿಯಲ್ಲಿ ತೊಡಗುತ್ತಾರೆ. ಅಂಥವರಿಗೆ ಕಲಿಯುಗ ಪ್ರಭಾವಹೀನವಾಗುತ್ತದೆ. ಅವರ ಮೇಲೆ ಕಲಿಯುಗದ ಪ್ರಭಾವ ಕಿಂಚಿತ್ತೂ ಆಗುವುದಿಲ್ಲ. ಆದ್ದರಿಂದ ರಾಮನಲ್ಲಿಯೇ ತೊಡಗಬೇಕು, ರಾಮನಲ್ಲಿಯೇ ಇರಬೇಕು. ಶ್ರೀರಾಮಚಂದ್ರಾರ್ಪಣಮಸ್ತು. ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಸಮರ್ಥ. ಜೈ ಜೈ ಗುರುದೇವ ದತ್ತ.